ಸೆಟ್ಟಲ್ಲಿ ಯಾವತ್ತಾರು ಒಬ್ರ ಮೇಲೆ ಒಬ್ರು ಪ್ರ್ಯಾಂಕ್ ಮಾಡಿದ್ರು? ಎಸ್ ನೋನಾ? ಬಟ್ ಸೆಟಲ್ ಅಲ್ಲ, ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ನನ್ನ ಪ್ರ್ಯಾಂಕ್ ಮಾಡಿ ಅಳಿಸ್ಬಿಟ್ಟಿದ್ದಾರೆ ಸಮರ್ಜಿತ್ ಅವರು. ಅದಕ್ಕೆ ನಾನು ಆಕ್ಚುಲಿ ಪ್ರ್ಯಾಂಕ್ ಮಾಡಿಲ್ಲ, ಪ್ರ್ಯಾಂಕ್ ಆಗ್ತಾ ಇದೆ ಅಂತ ಹೇಳಿದ್ವಿ. ನಾನು ಹೇಳೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಹಂಗೆ ಸೆಟ್ಟಲ್ಲಿ ಹಂಗೆ ಪ್ರ್ಯಾಂಕ್ ಇತ್ತು. ಬಟ್ ಒನ್ಸ್ ಮೈಕ್ ಕೊಟ್ಟಿರೋದಕ್ಕೆ ಒಂದ್ಸಲ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕು. ಇಲ್ಲಿ ಬಂದಿರೋಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಈ ಕ್ರೌಡ್ ನಾನು ಈ ತರ ಇರುತ್ತೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಜವಾಗ್ಲೂ ಸೂಪರ್ ಆಗಿದೆ. ಇದೇ ತರ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರ್ಲಿ. ನಾವು ಯುವಕರನ್ನ ಬೆಳೆಸ್ಬೇಕು, ನಮ್ಮ ಕನ್ನಡಿಗರು ಬೆಳೆಸ್ಬೇಕು. ಏನಂತೀರಾ? ಒಂದು ಸಿನಿಮಾ ನೋಡಿ, ಖಂಡಿತ ಎಲ್ಲರೂ ಮಜಾ ಮಾಡ್ತೀರಾ. ಆಯ್ತಾ? ಥ್ಯಾಂಕ್ ಯು. ಆಕ್ಚುಲಿ ಫಸ್ಟ್ ಕಾಲೇಜ್ ಬಂತಂತೆ, ಆಮೇಲೆ ಇವ್ರನ್ನೆಲ್ಲ ನೋಡ್ಬಿಟ್ಟು ನವರಂಗ್ ಥಿಯೇಟರ್ ಆಮೇಲೆ ಕಟ್ಸಿದಂತೆ. ಪಾಪ ಇವರೆಲ್ಲ ನವರಂಗ್ ಥಿಯೇಟರ್ ಅಲ್ಲೇ ಅರ್ಧ ಬಿಸಿ ಇರ್ತಾರೆ. ಅವೇನ್ರು ಹೂ ಅಂದ್ರು, ಯಾಕಂದ್ರೆ ಕನ್ನಡ ಸಿನಿಮಾ ನೋಡ್ಬೇಕು, ಅದನ್ನ ಎಂಕರೇಜ್ ಮಾಡ್ತಿರೋದು ನೀವುಗಳೇ. ಸೊ ನಿಮ್ಗೆ ನಮ್ಮ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಈಗ ಮೇಡಮ್ ನೀವೊಂದೆರಡು ಮಾತಾಡ್ಬಿಡಿ. ನಮ್ಮ ಹುಡುಗರೆಲ್ಲ ಅವಾಗಿಂದ ಪೀಡಿಸ್ತಾರೆ. ಹೇಗಿದ್ರೆ MES ಇಷ್ಟೇ ಅವಾಗ ಇರೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹುಮ್ಮಸ್ಸಿಂದ ಹೋಗಿ ಕನ್ನಡ ಚಿತ್ರವನ್ನ ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ, ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲೇ ಪಕ್ಕದಲ್ಲಿ ನವರಂಗ್ ಥಿಯೇಟರ್ಗಾದ್ರೂ ಹೋಗ್ತೀರಾ ಅಥವಾ ಎಲ್ಲಿದೆಯೋ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ನೋಡಿ. ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ. ಸೊ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರ್ತೀರಾ. ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದು ನಮಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಬೇಕು, ಹೆಚ್ಚಾಗಬೇಕು. ಹಿಂಗೆ ಇರೋದು ಬೇಡ, ಇನ್ನೂ ಹೆಚ್ಚಾಗಬೇಕು. ನಾವು ನಿಮ್ಗೆ ಮನೋರಂಜನೆ ಕೊಡ್ತೀವಿ, ನೀವು ನಮ್ಗೆ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ ಕ್ಲೋಸ್ ಫ್ರೆಂಡ್ಸ್ ಏನಾದ್ರು ನಿಕ್ ನೇಮ್ ಅಂತ ಕರೀತಾರ? ಇಬ್ರಿಗೂ ಅದೇನದು? ನನ್ನ ಎಲ್ಲರೂ ಸಮರ್ ಅಂತಾನೆ ಕರೀತಾರೆ ಸರ್. ಸಾನು ಅಂತ ಕರೀತಾರೆ, ಸ್ಯಾನ್ ಅಂತ ಕರೀತಾರೆ. ಈಗ ನನ್ನ ಸ್ಯಾಮ್ ಅಂತ ಕರೆದ್ರು ಬೇಜಾರಿಲ್ಲ, ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಸಮ ಅಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಅಕ್ಕಪಕ್ಕ ಯಾರು ಇಲ್ಲದೆ ಇದ್ದಾಗ ಖುಷಿಯಾಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಯಾರ್ಯಾರು ನೋಡಿರೋ ಇನ್ಸಿಡೆಂಟ್ ಇದೆಯಾ? ಅದು ಖುಷಿಯಾಗಲ್ಲ ಕಣೋ, ಒಬ್ಬರೇ ಇದ್ದಾಗ ಹುಚ್ಚುಚ್ಚಂಗ್ ಡ್ಯಾನ್ಸ್ ಮಾಡ್ತಿರ್ತೀವಿ. ಅದನ್ನ ನೋಡಿದ್ರ ಅಂತ ಕೇಳಬೇಕು. ಅದನ್ನ ಯಾರಾದ್ರೂ ನೋಡಿದಾರ ಇಬ್ರಿಗೂ? ಯಾವಾಗ, ಎಲ್ಲಿ, ಯಾರು? ಅಪ್ಪು ಸಾಂಗ್ ಪ್ಲೇ ಆದಾಗ ಎಲ್ಲರೂ ಹುಚ್ಚಿದಾಗೆ ಡ್ಯಾನ್ಸ್ ಮಾಡೋದು ತಾನೇ? ಏನ್ ಹೇಳ್ತೀರಾ? ಎಲ್ರು ನೋಡಿರ್ತಾರೆ. ನಾನೇ ನಿಮ್ಮ ರೂಮಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡಲ್ಲ, ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ನನಗೆ ನೃತ್ಯ ಅಂದ್ರೆ ಬಹಳ ಇಷ್ಟ. ಸೊ ಹಾಗಾಗಿ ಅವಾಗವಾಗ ಎಲ್ಲೇ ನನಗೆ ಎಸ್ಪೆಷಲಿ ಟಮಟೆ ಸದ್ದಲ್ಲಾದ್ರೂ ಕೇಳಿಸ್ದಾಗ, ಗಣೇಶ ಹಬ್ಬ ಬಂದಾಗ ನನಗೊಂದು ಆಸೆ ಇತ್ತು. ಗಣೇಶ ಹಬ್ಬ ಬಂದಾಗ ಆ ಟಮಟೆ ಸದ್ದಿಗೆ ಟಪಾಂಗುಚಿ ಆಡ್ತಾ ಹೋಗಿ ವಿಸರ್ಜನೆ ಮಾಡಬೇಕು ಅಂತ ಆಸೆನ ನನ್ಸ್ ಕೂಡ ಮಾಡ್ಕೊಂಡಿದ್ದೀನಿ. ಅಲ್ಲೇ ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ. ಸೊ ಅವಾಗ ಎಲ್ಲರೂ ಸ್ವಲ್ಪ ನೋಡಿದ್ದಾರೆ. ಇಲ್ಲ ಅಂದ್ರೂ ಮಧ್ಯದಲ್ಲಿ ಎಲ್ಲಾದ್ರೂ ಮ್ಯೂಸಿಕ್ ಕೇಳಿಸಿದಾಗ ಗ್ರೂವ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ಸಿಚುವೇಶನ್ಸ್ ಉಂಟು. ನಾನು ಹೇಗೆ ಅಂದ್ರೆ ಎಲ್ಲರೂ ಆಡ್ಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ಆಡ್ತೀನಿ. ಆದ್ರೆ ಅವ್ರು ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯಸ್ ಆಗಿ ಸ್ಟಾಪ್ ಮಾಡ್ತೀನಿ. ಸೊ ನಾನು ಪ್ರೈವೇಟ್ ಆಗಿ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ನೀವಿಬ್ರು ನನ್ನ ನಂತರನೇ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀರಾ ಇಲ್ಲ ಎಲ್ಲರೂ? ಬಾತ್ರೂಮ್ ಅಲ್ಲಿ ಯಾವುದು? ಅದೇ ಯಾವ ಹಾಡು ಅವ್ರಿಗೆ ಇಷ್ಟ ಬಂದಿದೆ ಅವ್ರು. ಲೋ, ನೀನ್ ಯಾವ್ದು ಆಡ್ತೀವ? ಯಾರು ಕೇಳಿಸ್ಕೊಳಕ್ ಆಗದೆ ಇರೋದು ಆಡ್ತದಾನೆ ಇರ್ಲಿ. ನಿಮ್ದೇನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಅಲ್ಲಿ ಖಂಡಿತವಾಗ್ಲೂ ಬಾತ್ರೂಮ್ ಸಿಂಗರೇ.
ಯಾಕಂದ್ರೆ ಬಾತ್ರೂಮ್ ಅಲ್ಲಿ ಮಾತ್ರ ರಿವರ್ಬ್ ಎಕೋ ಜೊತೆ ನಮಗ್ ನಾವು ವಾ ವಾಟ್ ಅ ಸಿಂಗರ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಅದನ್ನೇ ಆಚೆ ಬಂದು ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಕೇಳಿಸ್ಕೊಂಡಾಗ ಇಷ್ಟು ಕೆಟ್ಟದಾಗಿದೆ ವಾಯ್ಸ್ ಅಂತ ಗೊತ್ತಾಗುತ್ತೆ. ಬಟ್ ಸಮರ್ ಮಾತ್ರ ನಿಜವಾಗ್ಲೂ ಬಾತ್ರೂಮ್ ಸಿಂಗರ್ ಅಲ್ವೇ ಅಲ್ಲ, ಈಸ್ ಅ ವೆರಿ ಗ್ರೇಟ್ ಸಿಂಗರ್. ಇವತ್ತು ನೀವೆಲ್ಲರೂ ಸೇರಿ ಅವ್ರ ಕೈಲಿ ಒಂದು ಹಾಡು ಹಾಡಿಸ್ಬೇಕು, ಯಾಕಂದ್ರೆ ನಮ್ಮ ಮೂವಿಲಿ ಕೂಡ ಒಂದು ಹಾಡು ಹಾಡಿದ್ದಾನೆ. ಸೊ ನನ್ನ ರಿಕ್ವೆಸ್ಟ್ ನೀವು ಒಂದೆರಡು ಸಾಲ ಹಾಡಬೇಕು. ನಿಜವಾಗ್ಲೂ ನಾನೇನು ಟ್ರೈನಿಂಗ್ ಇಲ್ಲ ಸರ್, ಚೂರು ಶ್ರಮಿಸ್ಬಿಡಿ. ಹುಡುಗಿ ಹುಡುಗಿ ಮನಸ್ಸು ಮನಸ್ಸು ಮೆಚ್ಚಿಕೊಂಡಾಗ ನಾನೇ ಇಲ್ಲ ನನಗೀಗ. ನೀನು ನನಗಿನ್ನ ನೀವಾಗ ಸಾರಿ ಸುಮ್ಮನೆ ಕಂಟಿನ್ಯೂ ಮಾಡಿದೆ ಅಷ್ಟೇ. ಓಕೆ, ಬಟ್ ಹುಡುಗಿರೆಲ್ಲ ಕೂತ್ಕೊಳ್ಳಿ, ಏನು ಹಾಡು ಹೇಳಿದ್ರೆ ತಗ್ಗೆ ಬರ್ಬಿಟ್ಟು ತಪ್ಪಿಬಿಡೋದಲ್ಲ. ನೋ, ಅದಕ್ಕೊಂದು ಚಾನ್ಸ್ ಇದೆ ಸಪ್ರೇಟ್ ಆಗಿ. ಬಟ್ ಓಕೆ, ಈಗ ಕ್ವಶನ್ ಅಂಡ್ ಆನ್ಸರ್ ಮುಗಿ. ಸಾನಿಯಾನ ಇಡೀ ಸಿನಿಮಾ ಜರ್ನಿ ಆಗಿದೆ ಅಲ್ವಾ? ಸೊ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನೋಡೋಣ. ಇವತ್ತು ಎಲ್ಲರ ಮುಂದೆ ಒಂದು ಟೆಸ್ಟ್ ಆಗ್ಬಿಡ್ಲಿ. ಸೊ ಬಾಯ್ಸಾ ಗರ್ಲ್ಸಾ ಅಂತ. ಸೊ ಬ್ಲೈಂಡ್ ಫೋಲ್ಡ್ ಆಗುತ್ತೆ ಸರ್. ಸೊ ದಟ್ ನೀವು ಸಾನಿ ಯಾರು ಅಂತ ಫೈಂಡ್ ಔಟ್ ಮಾಡಬೇಕು. ಇಷ್ಟು ಜನ ಹುಡುಗಿರಲ್ಲಿ ಒಳ್ಳೆ ಚಾನ್ಸ್ ಅಲ್ಲ ಅವನಿಗೆ ಲೈಕ್. ಹೌದು, ಯಾರು ಬರ್ತೀರಾ ಇಲ್ಲಿ? ಗರ್ಲ್ಸ್ ನೀವು ಬರ್ತೀರಾ? ಎಲ್ಲ ರೆಡಿನಾ? ಓಕೆ.